ಮೇಷರಾಶಿಯವರು ಮನುಷ್ಯನ ಜೀವನ ಪರಿಪಕ್ವವಾಗೋದಕ್ಕೆ, ಜೀವನವನ್ನು ಸಾಗಿಸೋದಕ್ಕೆ, ಉತ್ತಮವಾದಂತಹ ಜೀವನವನ್ನು ಅನುಭವಿಸೋದಕ್ಕೆ ಆಧ್ಯಾತ್ಮಿಕ ಮತ್ತು ವ್ಯಾವಹಾರಿಕ ಎರಡೂ ಕ್ಷೇತ್ರಗಳು ಬೇಕು ಅಂತ ಹೇಳಿ ತಿಳ್ಕೊಳ್ಬೇಕು. ಕೇವಲ ವ್ಯಾವಹಾರಿಕವಾಗಿಯೇ ಮುಂದುವರೆದರೆ ಅದು ಯಾಂತ್ರಿಕ ಜೀವನವಾಗುತ್ತೆ. ಇಲ್ಲ ಕೇವಲ ಅಧ್ಯಾತ್ಮ ಅಂತಂದರೆ ಜೀವನವನ್ನು ನಡೆಸಬೇಕಲ್ಲ, ಇದು ಪ್ರಶ್ನೆಯಾಗತ್ತೆ. ಹಾಗಾಗಿ ಎರಡೂ ಕೂಡ ಮಹತ್ವದ್ದು ಅಂತ ಹೇಳಿ ತಿಳಿಯಬೇಕಾದಂಥದ್ದು. ನಿಮಗೆ ಸಾಮರ್ಥ್ಯದ ಕೊರತೆ ಇಲ್ಲ, ಯಾವ ಕೆಲಸ ಮಾಡೋದಾದರೂ ಆ ಶಕ್ತಿ ಸಾಮರ್ಥ್ಯ ಇದೆ, ಆದರೆ ಮನಸ್ಸಿರೋದಿಲ್ಲ. ಪ್ರಯೋಜನ ಏನು? ನಾನಿಂಥ ಕೆಲಸವನ್ನು ಮಾಡಲೇಬೇಕು, ಅದರಲ್ಲಿ ಗುರಿ ಸಾಧನೆ ಆಗಬೇಕು ಅನ್ನುವಂತಹ ಮನಸ್ಸು ಬೇಕೇ ಬೇಕು. ಅದರ ಜೊತೆಗೆ ಆ ಶಕ್ತಿ ಸಾಮರ್ಥ್ಯವನ್ನು ಬೆಳೆಸ್ಕೊಳ್ಬೇಕು. ಹಾಗಿದ್ದಾಗ ಮಾತ್ರ ಜೀವನದಲ್ಲಿ ಏನಾದರೂ ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗುವಂಥದ್ದಾಗತ್ತೆ. ನಿಮ್ಮನ್ನು ನೀವು ಇಷ್ಟಪಡಬೇಕು. ಏನು ವಿಚಿತ್ರವಾಗಿ ಹೇಳ್ತಿದ್ದೀರಲ್ಲ ಅಂತ ಅನ್ನಿಸ್ಬೋದು. ಮೊದಲು ನಿಮ್ಮ ಬಗ್ಗೆ ನಿಮಗೆ ಗೌರವ ಬರಬೇಕು, ಪ್ರೀತಿ ವಿಶ್ವಾಸಗಳು ಬರಬೇಕು. ಆಗ ನೀವು ಯಾವುದೇ ನಿರ್ಧಾರವನ್ನು ಮಾಡಿದರೂ ಕೂಡ ನಾನು ಗುರಿ ಸಾಧನೆ ಮಾಡ್ತೀನಿ ಅನ್ನುವಂತಹ ನಿರ್ಧಾರಕ್ಕೆ ಬರ್ತೀರಿ ಅನ್ನುವಂಥದ್ದು. ಶಾರೀರಿಕವಾಗಿ ಮಾನಸಿಕವಾಗಿ ತುಂಬ ಅಶಕ್ತರಾಗಿರುವಂತೆ ಭಾವಿಸ್ತೀರಿ, ನೀವು ಭಾಸವಾಗ್ತೀರಿ, ಕಾಣ್ತೀರಿ. ಆ ರೀತಿ ಇರಬಾರ್ದು ಅಂತ ಹೇಳಿ ಅರ್ಥ. ಸ್ವಲ್ಪ ಚಟುವಟಿಕೆಯಿಂದ ಇರೋದರಿಂದ, ಉತ್ಸಾಹದಿಂದ ಇದ್ದರೆ ಆಲಸ್ಯ ಅನ್ನುವಂಥದ್ದು ನಿಧಾನವಾಗಿ ದೂರವಾಗುತ್ತೆ. ದೂರ ಮಾಡಬೇಕು ಕೂಡ. ಆಂಜನೇಯ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ, ಆಂಜನೇಯನಿಗೆ ವೀಳ್ಯದೆಲೆ ಅಥವಾ ತುಳಸಿಯನ್ನು ಅರ್ಪಣೆ ಮಾಡಿ ಶುಭವಾಗಿ. ವೃಷಭ ರಾಶಿ, ಹಣವನ್ನು ಹಿಡಿತ ಮಾಡೋದರಿಂದ ಕೆಲವು ಸಂದರ್ಭದಲ್ಲಿ ಅವಮಾನವಾಗಬಹುದು. ಯಾವ ಸಂದರ್ಭದಲ್ಲಿ ಹಣವನ್ನು ಖರ್ಚು ಮಾಡಲೇಬೇಕಾಗತ್ತೋ ಅಂತಹ ಅನಿವಾರ್ಯತೆಗಳಿದ್ದಾಗ ಹಣವನ್ನು ಖರ್ಚು ಮಾಡುವ ಮನಸ್ಸಿರಬೇಕು ಅನ್ನುವಂಥದ್ದು. ಸ್ಥಿರ ಮನಸ್ಸಿನಿಂದ ಇದ್ದರೆ ಶುಭವಾಗುತ್ತೆ. ಮನಸ್ಸನ್ನು ನಮ್ಮ ಹತೋಟಿಯಲ್ಲಿ ಹಿಡಿದಿಟ್ಕೊಳ್ತಕ್ಕಂತಹದ್ದು ಕಷ್ಟ ಸಾಧ್ಯದ ಕೆಲಸ. ಪ್ರಯತ್ನಪೂರ್ವಕವಾಗಿ ಅದನ್ನು ಮಾಡಬೇಕು. ಮನಸ್ಸು ಹೇಳದಂತೆ ನಾವು ಕೇಳಿಬಿಟ್ರೆ ಕಷ್ಟವಾಗತ್ತೆ, ತೊಂದರೆಯೂ ಆಗುತ್ತೆ, ನಷ್ಟವೂ ಆಗತ್ತೆ ಅನ್ನುವಂಥದ್ದು. ಹಳೆಯ ಸ್ನೇಹಿತರ ಭೇಟಿಗೆ, ಬಂಧುಗಳ ಭೇಟಿಗೆ ಬಹಳ ಕಾತರರಾಗಿರ್ತೀರಿ, ಆದರೆ ಅದು ಪರಿಪೂರ್ಣವಾಗಿ ಫಲಿಸೋದಿಲ್ಲ ಅನ್ನುವಂಥದ್ದಾಗತ್ತೆ. ನಿವೃತ್ತಿ ಜೀವನವನ್ನು ನಡೆಸ್ತಾ ಇರತಕ್ಕಂಥವರಿಗೆ ಆರ್ಥಿಕವಾಗಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಆಗುವಂತಹ ದಿವಸ ಇದು. ಆದರೆ ಆರ್ಥಿಕವಾಗಿ ಸಹಾಯ ಅನ್ನುವಂತಹ ಸೂಚನೆಯೂ ಇದೆ. ಸಕಾಲದಲ್ಲಿ ಸಿಕ್ಕದೇ ಇದ್ದರೆ ಪ್ರಯೋಜನ ಏನಾಯಿತು? ನಿಮ್ದು ಯಾವುದೋ ಅಗತ್ಯತೆ ಇದೆ, ಆ ಕ್ಷಣಕ್ಕೆ ಸಿಕ್ಕದಲ್ಲೇ ಇನ್ಯಾವಾಗಲೂ ಸಿಕ್ಕಿದರೆ ಅದು ಪ್ರಯೋಜನ ಏನು ಅನ್ನುವಂಥದ್ದಾಗತ್ತೆ. ಲಾಭದಾಯಕವಾದಂತಹ ದಿನ ಆದರೂ ಕೂಡ ನಿರಾಸೆ ಇದೆ ಅನ್ನುವಂಥದ್ದು. ಅಂದರೆ ನಿಮ್ಮ ಸಮಯಕ್ಕೆ ಅದು ಒದಗಿ ಬರೋದಿಲ್ಲ ಅನ್ನುವಂತಹ ಅರ್ಥದಲ್ಲಿ ಒಂಟಿತನ ಹೆಚ್ಚಾಗಿ ಕಾಡುವಂಥದ್ದು. ಜೀವನಕ್ಕೆ ತೊಂದರೆ ಇಲ್ಲ, ಆದರೆ ಜೀವನಕ್ಕೆ ಅಭದ್ರತೆ ಕಾಡುತ್ತೆ. ಭದ್ರತೆ ಇಲ್ಲವೇನೋ, ನನ್ನ ಜೀವನ ಹೇಗೆ, ನನ್ನ ಭವಿಷ್ಯ ಹೇಗೆ ಅಂತ ಹೇಳಿ ಯೋಚನೆಗಳು ಬರಬಹುದು. ಪ್ರತ್ಯಂಗಿರಾ ದೇವಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಮಿಥುನ ರಾಶಿ, ವೈಯಕ್ತಿಕ ಜೀವನ, ವೃತ್ತಿ ಇದರಲ್ಲಿ ಬೆಳವಣಿಗೆಯನ್ನು ಕಾಣ್ತೀರಿ. ತಾತ್ಕಾಲಿಕವಾಗಿ ಸಾಲಕ್ಕೋಸ್ಕರವಾಗಿ ನಿಮ್ಮನ್ನು ಕೇಳ್ತಾರಲ್ಲ, ಅದನ್ನು ಸ್ವಲ್ಪ ತಡೆ ಹಿಡಿಬೇಕಾಗತ್ತೆ. ಸಾಲ ಕೊಟ್ಟುಬಿಟ್ರೆ ಮತ್ತೆ ತೊಂದರೆಯನ್ನು ಮಾಡ್ಕೊಳ್ತೀರಿ ಅಂತ ಅರ್ಥ. ಕುಟುಂಬದ ಸಾಮರಸ್ಯ ಚೆನ್ನಾಗಿರುತ್ತೆ. ವೈಯಕ್ತಿಕವಾಗಿ ಯಾವುದೋ ವ್ಯವಹಾರವನ್ನು ಮಾಡ್ತೀನಿ ಅಂತ ಹೇಳಿ ಆ ಸಾಮರಸ್ಯವನ್ನು ಹಾಳು ಮಾಡಿಕೊಳ್ಬೇಡಿ ಅನ್ನುವಂಥದ್ದು. ಸಾಲ ಇತ್ಯಾದಿಗಳನ್ನು ಮನೆಯವರ ಸಲಹೆ, ಮನೆಯವರ ಮಾತು ಕೇಳದಲೇ ನೀವು ಮುಂದುವರೆದು ಮಾಡಿದರೆ, ಕೊಟ್ಟರೆ ತೊಂದರೆಗೆ ಈಡಾಗ್ತೀರಿ ಅನ್ನುವಂಥದ್ದು. ತುಂಬ ಆತಂಕ, ಚಿಂತೆ ಬರುವಂತಹ ದಿವಸ. ಸ್ವಾಭಿಮಾನಕ್ಕೆ ಧಕ್ಕೆ ಬರಬಹುದು, ಎಚ್ಚರ ವಹಿಸಿ. ಯಾವಾಗ ಸ್ವಾಭಿಮಾನಕ್ಕೆ ಧಕ್ಕೆ ಬರುತ್ತೋ, ಅವಮಾನವಾಗುತ್ತೋ, ಆಗ ತುಂಬ ಕುಗ್ಗಿ ಹೋಗಬೇಕಾಗತ್ತೆ. ಇದರ ಬಗ್ಗೆ ಗಮನ ಇರಬೇಕಾದಂಥದ್ದು. ನಿಮ್ಮ ಖ್ಯಾತಿಗೆ ಅಥವಾ ನಿಮ್ಮ ಹೆಸರಿಗೆ ಅಪಕೀರ್ತಿ ಬರತಕ್ಕಂತಹ ವ್ಯಕ್ತಿಗಳ ಜೊತೆಯಲ್ಲಿ ನೀವು ಸೇರಬೇಕಾಗತ್ತೆ. ಯಾರು ನಿಮಗೆ ಅವಮಾನ ಮಾಡ್ತಾರೋ, ನಿಮಗೆ ಕೆಟ್ಟ ಹೆಸರನ್ನು ತರ್ತಾರೋ, ಅಲ್ಲಿ ನೀವು ನಿಮ್ಮನ್ನು ಗುರುತಿಸ್ಕೊಳ್ಬೇಕಾದಂತಹ ಅನಿವಾರ್ಯತೆ ಇರುತ್ತೆ. ಅವರ ಜೊತೆಯಲ್ಲಿ ನೀವಿದ್ದಿರಿ ಅನ್ನುವಂತಹ ಮಾತು ಸಮಾಜದಲ್ಲಿ ಹರಿದಾಡುತ್ತೆ. ಆಗ ನಿಮ್ಮ ಬೆಲೆ ಕಡಿಮೆ ಆದ ಲೆಕ್ಕ. ಶೂಲಿನಿ ದುರ್ಗೆಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ.
ಕರ್ಕಾಟಕ ರಾಶಿ, ನಿಮ್ಮ ಒತ್ತಡವನ್ನು ಮನೆಯವರ ಮೇಲೆ ಹೇರಬೇಡಿ ಅನ್ನುವಂಥದ್ದು. ಸಮಯವನ್ನು ಮಾಡಿಕೊಂಡು ಉತ್ತಮರ ಅನುಭವಿಗಳ ಭೇಟಿಯನ್ನು ಮಾಡಿ ಅವರ ಮಾತನ್ನು ಸಲಹೆಯನ್ನು ಸ್ವೀಕಾರ ಮಾಡಿ ಅದರಂತೆ ನಡೆಯುವ ಪ್ರಯತ್ನವನ್ನು ಮಾಡಿ ನಿಮಗೆ ಶುಭವಾಗುತ್ತೆ. ಪೋಷಕರ ಸಹಾಯ ಬಹಳ ಮುಖ್ಯ, ಇಲ್ಲದೇ ಇದ್ದರೆ ಸಮಸ್ಯೆಗಳು ಆಗುವಂಥದ್ದು ಹೆಚ್ಚಿದೆ. ಯಾವುದೇ ಕೆಲಸವನ್ನು ತುಂಬ ಚಿಂತನೆ ಮಾಡಿ ಚರ್ಚೆ ಮಾಡಿ ನಂತರದಲ್ಲಿ ಮುಂದುವರೆದರೆ ಶುಭ ಇದೆ ಅನ್ನುವಂಥದ್ದು. ಮನೋರಂಜನೆಗಾಗಿ ಹಣವನ್ನು ಖರ್ಚು ಮಾಡ್ತಕ್ಕಂತಹ ಸಿದ್ಧತೆಯಲ್ಲಿರ್ತೀರಿ. ಇವತ್ತು ಏನು ಖರ್ಚಾದರೂ ಪರವಾಗಿಲ್ಲ, ಸಂತೋಷ ಪಡಬೇಕು ಅನ್ನುವಂಥದ್ದು. ಇಡೀ ದಿನ ಏನೇ ಮಾಡಿದರೂ ಕಿರಿಕಿರಿ ಅಂತಕ್ಕಂಥದ್ದು ತಪ್ಪಿದ್ದಲ್ಲ, ಅದರಿಂದಲೇ ಕಾಲವನ್ನು ಕಳೆಯಬೇಕಾದಂಥದ್ದಿದೆ. ಪ್ರೇಮಿಗಳು ಮನೆಯವರ ವಿರುದ್ಧವಾದಂತಹ ತೀರ್ಮಾನವನ್ನು ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ. ಇದರ ಬಗ್ಗೆ ತುಂಬ ಯೋಚನೆ ಮಾಡಬೇಕಾದಂಥದ್ದು. ಗೋವಿಗೆ ಅನ್ನ ಅಥವಾ ಅಕ್ಕಿ ಬೆಲ್ಲ ಇದನ್ನು ಕೊಟ್ಟು ಗೋಮಾತೆಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಸಿಂಹರಾಶಿ, ಹಣ ಹೂಡಿಕೆ ಅಂತಕ್ಕಂಥದ್ದು ನಿಮ್ಮಲ್ಲಿ ಆಸೆಯನ್ನು ಹುಟ್ಟಿಸಬಹುದು, ಆದರೆ ನಷ್ಟ ಆಗತ್ತೆ, ಎಚ್ಚರಿಕೆ ಇರಲಿ. ಸಂಬಂಧಿಕರ ಸ್ನೇಹಿತರ ಆಗಮನದಿಂದ ಮನೆಯ ವಾತಾವರಣ ಹಾಳಾಗುತ್ತೆ. ಹಾಗಂತ ಸ್ನೇಹಿತರು ಸಂಬಂಧಿಕರು ಮನೆಗೆ ಬರಬಾರ್ದ ಅಂತ ಕೇಳಿದರೆ ಬರಲಿ, ಸಂತೋಷ ಬರಬೇಕು. ಆದರೆ ಅವರು ಬಂದ ನಂತರದಲ್ಲಿ ಆಗ್ತಕ್ಕಂತಹ ಬದಲಾವಣೆ, ವಿಚಿತ್ರವಾದಂತಹ ಮಾತುಕತೆ, ವಾದ ವಿವಾದಗಳು, ಅವರು ವ್ಯಂಗ್ಯವಾಗಿ ಮಾತಾಡ್ತಕ್ಕಂಥದ್ದು, ನಿಮ್ಮ ಕೋಪವನ್ನು ಕೆರಳಿಸ್ತಕ್ಕಂಥದ್ದು, ಇವೆಲ್ಲವೂ ಕೂಡ ನಿಮಗೆ ತೊಂದರೆಯನ್ನು ಮಾಡ್ತಕ್ಕಂಥದ್ದಾಗತ್ತೆ. ಇಡೀ ಮನೆಯ ವಾತಾವರಣ ಹಾಳಾಗಿ ಹೋಗ್ತಕ್ಕಂಥದ್ದಾಗತ್ತೆ. ಮನೆ ಅವರ ಜೊತೆಯಲ್ಲಿ ಯಾರಿಗೆ ಸ್ಪಂದನ ಮಾಡೋದಕ್ಕೆ ಇಷ್ಟ ಇರೋದಿಲ್ವೋ ಅವರ ವಿಷಯ ಮುನ್ನೆಲೆಗೆ ಬರುತ್ತೆ, ಜಗಳಕ್ಕೆ ಕಾರಣ ಆಗ್ತಕ್ಕಂಥದ್ದು. ಕಾಲು ನೋವು, ಸ್ನಾಯು ನೋವು ಇತ್ಯಾದಿಗಳಿಂದ ವಿಶ್ರಾಂತಿ ಮುಖ್ಯ ಅಂತ ಹೇಳಿ ಅನ್ನಿಸಬಹುದು. ಅನವಶ್ಯವಾದಂತಹ ಒತ್ತಡಗಳಿಗೆ ಸಿಗಹಾಕ್ಕೊಳ್ತೀರಿ. ಬೇಡದೇ ಇರತಕ್ಕಂತಹ ವಿಷಯಕ್ಕೆ, ಬೇಡದೇ ಇರತಕ್ಕಂತಹ ವ್ಯಕ್ತಿಗಳ ವಿಷಯಕ್ಕೆ ನೀವು ಸಿಗಹಾಕ್ಕೊಳ್ತೀರಿ. ನಿಮ್ಮ ಅಭಿಪ್ರಾಯ ಅಥವಾ ಸಲಹೆ, ಮಾತು ಸ್ಪಷ್ಟವಾಗಿ ಹೇಳಿಬಿಡಿ, ಇದು ನಿಮಗೆ ಕ್ಷೇಮ ಅಂತ ಹೇಳಬೇಕು. ಆಂಜನೇಯ ಸ್ವಾಮಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಆಂಜನೇಯನ ಅನುಗ್ರಹ ನಿಮ್ಮ ಮೇಲೆ ಇರಲಿ, ಶುಭವಾಗಿ. ಕನ್ಯಾ ರಾಶಿ, ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗಬಹುದು, ಎಚ್ಚರಿಕೆಯನ್ನು ವಹಿಸಿ. ವಿದ್ಯಾಕ್ಷೇತ್ರದಲ್ಲಿ ಪ್ರಗತಿಯನ್ನು ಕಾಣ್ತೀರಿ ಅಂತಕ್ಕಂಥದ್ದು. ತಪ್ಪು ಸಂದೇಶಗಳಿಂದ ನಿಮಗೆ ಹಿನ್ನಡೆಯಾಗತ್ತೆ. ಯಾವುದೇ ವಿಷಯ ಬರಲಿ, ಯಾವುದೇ ಸಂದೇಶ, ಯಾವುದೇ ಮಾಹಿತಿ ಬರಲಿ, ಸರಿಯಾಗಿ ಪರಾಮರ್ಶೆ ಮಾಡಿ ನಂತರದಲ್ಲಿ ವಿಚಾರವನ್ನು ಮಂಡನೆ ಮಾಡಬೇಕು ಅನ್ನುವಂಥದ್ದು. ಸಹೋದ್ಯೋಗಿಗಳ, ಸ್ನೇಹಿತರ ಸಹಾಯ ಯಾವುದೇ ಕಾರಣಕ್ಕೂ ನಿಮಗೆ ಸಿಕ್ಕೋದಿಲ್ಲ. ಇದರ ಅವಶ್ಯಕತೆ ಎಷ್ಟರ ಮಟ್ಟಿಗೆ ಇದೆ ಅನ್ನುವಂಥದ್ದನ್ನು ತಿಳಿದು ಸರಿಯಾದಂತಹ ನಿರ್ಧಾರವನ್ನು ಮಾಡಿ. ಶಾರೀರಿಕವಾದಂತಹ ತೊಂದರೆ, ಜಗಳ ಇದೆಲ್ಲವುದಕ್ಕೂ ಕೂಡ ಈ ದಿವಸ ಅವಕಾಶಗಳಿರ್ತಕ್ಕಂಥದ್ದು. ಬೇರೆಯವರನ್ನು ಹೊಗಳೋದ್ರಿಂದ, ಬೇರೆಯವರು ಒಳ್ಳೆಯವರು ಅಂತ ಹೇಳೋದ್ರಿಂದ ನಿಮ್ಮ ಕೆಲಸದಲ್ಲಿ ಜಯವನ್ನು ಸಾಧಿಸ್ತಕ್ಕಂತಹದ್ದು ಆಗತ್ತೆ. ಇದು ನಿಮ್ಮ ಬುದ್ಧಿವಂತಿಕೆ ಅಥವಾ ಜಾಣ್ಮೆ, ಕುತಂತ್ರ, ಷಡ್ಯಂತ್ರ, ತಂತ್ರ ಯಾವುದು ಬೇಕಾದರೂ ಕೂಡ ಆಗಿರಬಹುದು ಅನ್ನುವಂಥದ್ದು. ಐಕಮತ್ಯ ಮಂತ್ರವನ್ನು ಶ್ರವಣ ಮಾಡಿ ಶುಭವಾಗಿ. ತುಲಾರಾಶಿ, ಮನೆ, ಮಕ್ಕಳು, ಮಡದಿ, ಗಂಡ ಇವೆಲ್ಲವೂ ಕುಟುಂಬ ಸದಸ್ಯರೆಲ್ಲರೂ ಕೂಡ ಚೆನ್ನಾಗಿದ್ದಾರೆ ಅಂತ ಆದರೆ ಮಾತ್ರ ವ್ಯವಹಾರದಲ್ಲಿ ನೆಮ್ಮದಿ ಅನ್ನುವಂಥದ್ದನ್ನು ತಿಳ್ಕೊಳ್ಬೇಕು. ಇದ್ಯಾವುದು ಚೆನ್ನಾಗಿಲ್ಲ ಅಂತಾದರೆ ವ್ಯವಹಾರದಲ್ಲಿ ನೆಮ್ಮದಿ ಇರುವುದಿಲ್ಲ. ಲಾಭ ಗಳಿಸಬಹುದು ಪ್ರಯತ್ನಪೂರ್ವಕವಾಗಿ, ಆದರೆ ನೆಮ್ಮದಿ ಅಂತಕ್ಕಂಥದ್ದು ಬಹಳ ಮುಖ್ಯವಾಗುತ್ತೆ. ದಾಂಪತ್ಯ ಕಲಹ ಏರ್ಪಾಟಾಗ್ಬೋದು, ಗಂಡ ಹೆಂಡತಿಯರ ಮಧ್ಯದಲ್ಲಿ ಜಗಳ ಅಂತಕ್ಕಂಥದ್ದು. ಲಾಭದಾಯಕವಾದಂತಹ ದಿನ, ಒಳ್ಳೆಯ ಕೆಲಸಕ್ಕೆ ಸಂಕಲ್ಪವನ್ನು ಮಾಡಿ ಅನ್ನುವಂಥದ್ದು. ನಿಮ್ಮ ಸ್ವಂತಕ್ಕೆ, ವೈಯಕ್ತಿಕವಾದಂತಹ ಜೀವನಕ್ಕೆ ಸ್ವಲ್ಪ ಸಮಯವನ್ನು ಮೀಸಲಾಗಿ ಇಡಬೇಕಾದಂಥದ್ದು. ಬಟ್ಟೆ ವ್ಯಾಪಾರಿಗಳಿಗೆ ಬಂಡವಾಳದ ಚಿಂತೆ, ಸ್ವಲ್ಪ ನಷ್ಟವಾಗುತ್ತೇನೋ ಅನ್ನುವಂತಹ ಭಯ ಕಾಡುತ್ತೆ. ಮಧ್ಯಾಹ್ನದ ನಂತರ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ, ಅದರಲ್ಲೂ ಉಸಿರಾಟಕ್ಕೆ ತೊಂದರೆ ಅನ್ನುವಂತಹ ಸೂಚನೆಗಳು ಕಂಡು ಬರ್ತಾ ಇದೆ. ಎಚ್ಚರಿಕೆಯನ್ನು ವಹಿಸಿ ವೈದ್ಯರ ಸಲಹೆಯನ್ನು ಪಡ್ಕೊಳ್ಳಿ ಅನ್ನುವಂಥದ್ದು. ಶನಿಗ್ರಹವನ್ನು ಪ್ರಾರ್ಥನೆ ಮಾಡಿ. ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ
ತಂ ನಮಾಮಿ ಶನೈಶ್ಚರಂ ಎಂಬ ಪ್ರಾರ್ಥನಾ ಶ್ಲೋಕವನ್ನು 8 ಸಲ ಹೇಳಿಕೊಳ್ಳಿ, ಶುಭವಾಗಿ. ವೃಶ್ಚಿಕ ರಾಶಿ, ಹೊಸ ಆಲೋಚನೆಗಳು ಮನಸ್ಸಿಗೆ ಬಂದು ಇರುವಂತಹ ಧೈರ್ಯವನ್ನು ಕೆಡಿಸುತ್ತೆ. ಅಧೈರ್ಯ ನಿಮಗೆ ಮೂಡುವಂಥದ್ದಾಗುತ್ತೆ. ಯಾವ ಯೋಚನೆಯನ್ನು ಮಾಡಿದರೂ ಕೂಡ ಹೆದರಿಕೆ ಅಂತಕ್ಕಂಥದ್ದು ಪ್ರಾರಂಭವಾಗುತ್ತೆ. ವಿದ್ಯಾರ್ಥಿಗಳಿಗೆ ಓದಿನ ಬಗ್ಗೆ ನಿರಾಸಕ್ತಿ, ಆದರೆ ಹೆದರಿಕೆ, ನಾನು ಓದದೇ ಇದ್ದರೆ ಫೇಲ್ ಆಗ್ತೀನಿ ಅಂತ ಗೊತ್ತು, ಆದರೆ ಓದೋದಕ್ಕೆ ಮನಸ್ಸಿಲ್ಲ. ಈ ರೀತಿಯ ಡೋಲಾಯಮಾನ ಸ್ಥಿತಿಯಲ್ಲಿ ಇದ್ದಾಗ ಭವಿಷ್ಯ ಕಷ್ಟವಾಗತ್ತೆ. ಆಲೋಚನೆ ಮಾಡಿ ಉತ್ತಮವಾದಂತಹ ನಿರ್ಧಾರಕ್ಕೆ ಬರಬೇಕು. ಕಷ್ಟಪಟ್ಟು ಮನಸ್ಸನ್ನು ಕೇಂದ್ರೀಕರಣ ಮಾಡಿ ಓದಿನ ಬಗ್ಗೆ ಒಲವನ್ನು ತೋರಿಸ್ಬೇಕು ಅನ್ನುವಂಥದ್ದು. ಮನೆಯಲ್ಲಿ ಶಾಂತವಾಗಿ ವರ್ತಿಸಬೇಕಾಗತ್ತೆ. ಇಲ್ಲದೇ ಇದ್ದರೆ ತೊಂದರೆಯನ್ನು ಮಾಡಿಕೊಳ್ತೀರಿ. ಹೊರಗಡೆ ತಿರುಗಾಡೋದಕ್ಕೆ ಅನನುಕೂಲ, ಬೇಸರ, ಮಾನಸಿಕವಾಗಿ ಹೊರಗಡೆ ತಿರುಗಬೇಕು ಅನ್ನುವಂಥದ್ದಿರುತ್ತೆ. ಅವಕಾಶಗಳು ಆಗದೇ ಇರುವಂಥದ್ದು. ನಿಮ್ಮ ಬುದ್ಧಿವಂತಿಕೆ ಕೆಲಸಕ್ಕೆ ಬರುವಂತಹ ದಿವಸ. ಹಾಗಾಗಿ ಆ ಬುದ್ಧಿವಂತಿಕೆಯನ್ನು ಒಳ್ಳೆಯದಕ್ಕೆ ಉಪಯೋಗಿಸ್ಕೊಳ್ಳಿ ಅನ್ನುವಂಥದ್ದು ಸಲಹೆ. ಬೇರೆಯವರನ್ನು ನೀವೇನಾದರೂ ಮರ್ಯಾದೆ ಕಳೆದರೆ ನಿಮಗೂ ಕೂಡ ಅದು ಹಿಂದಿರುಗತ್ತೆ ಅನ್ನುವಂಥದ್ದು ಗೊತ್ತಿರಲಿ. ಬೇರೆಯವರನ್ನ ಗೌರವಿಸಬೇಕು, ಆಗ ನಿಮ್ಮ ಬೆಲೆಯೂ ಕೂಡ ಹೆಚ್ಚಾಗುವಂಥದ್ದು. ಶಾಂತಿ ದುರ್ಗೆಯನ್ನು ಪ್ರಾರ್ಥನೆ ಮಾಡಿ ಕುಂಕುಮದಿಂದ ಅರ್ಚನೆ ಮಾಡಿ, ಶುಭವಾಗಿ. ಧನುರಾಶಿ, ನಿಮ್ಮ ಒಳ್ಳೆತನ ಬೇರೆಯವರ ನೋಡಿದಾಗ ದೌರ್ಬಲ್ಯ ಅಂತ ಹೇಳಿ ಅನಿಸ್ಬಿಡುತ್ತೆ. ಆ ರೀತಿಯ ದೌರ್ಬಲ್ಯವನ್ನು ತೋರಿಸ್ಕೊಳ್ಬೇಡಿ, ಎಚ್ಚರದಿಂದ ಇರಿ ಎನ್ನುವಂಥದ್ದು. ಅಕ್ಕಪಕ್ಕದವರ ಜೊತೆಯಲ್ಲಿ ಜಗಳವನ್ನು ಮಾಡಿಕೊಳ್ಳುವಂತಹ ಸಾಧ್ಯತೆ ಇದೆ, ಅದು ಬೇಡ ಅನ್ನುವಂಥದ್ದು. ಜೀವನದ ಉಜ್ವಲವಾದಂತಹ ಭವಿಷ್ಯ ನಿಮ್ಮ ಕಣ್ಣೆದುರುಗಡೆ ಇದೆ. ಇರುವಂತಹ ಒಳ್ಳೆಯ ಅವಕಾಶಗಳನ್ನು, ಅನುಕೂಲಗಳನ್ನು ಸದುಪಯೋಗ ಮಾಡಿಕೊಂಡು ಜೀವನವನ್ನು ಬಹಳ ಸಂತೋಷದಿಂದ ಆಸ್ವಾದ ಮಾಡಿ ಅನ್ನುವಂಥದ್ದು. ಎಲ್ಲವೂ ಇದ್ದಾಗ ಆ ಜೀವನವನ್ನು ಯಾಕೋಸ್ಕರ ವ್ಯರ್ಥ ಮಾಡಿಕೊಳ್ತೀರಿ? ಏನೂ ಇಲ್ಲದೆ ಇದ್ದಾಗ ಸರಿ, ಎಲ್ಲವೂ ಇದ್ದೂ ಕೂಡ ಅನುಭವಿಸುವಂತಹ ಒಂದು ಯೋಗ ಇಲ್ಲ ಅಂತಂದರೆ ಯಾವ ಪುರುಷಾರ್ಥಕ್ಕೆ ನಿಮ್ಮ ಕಷ್ಟ ಅಥವಾ ನಿಮ್ಮ ಸಂಪಾದನೆ ಅನ್ನುವಂಥದ್ದು ಪ್ರಶ್ನೆ ಆಗುತ್ತೆ. ತಂದೆಯವರ ಆರೋಗ್ಯದ ಬಗ್ಗೆ ಗಮನಿಸಿ. ಶಸ್ತ್ರಚಿಕಿತ್ಸೆ ಆಗುವಂತಹ ಸಾಧ್ಯತೆಯೂ ಇರಬಹುದು. ಹೆಚ್ಚು ಬೆಲೆ ಬಾಳ್ತಕ್ಕಂತಹ ವಸ್ತುವನ್ನು ಖರೀದಿಸ್ತೀರಿ, ಆದರೆ ನೆಮ್ಮದಿ ಅಂತಕ್ಕಂಥದ್ದು ಇರೋದಿಲ್ಲ. ಆತ್ಮವಿಶ್ವಾಸ ಮತ್ತು ಭರವಸೆಗಳು ನಿಮ್ಮ ಕೆಲಸಕ್ಕೆ ಸ್ಫೂರ್ತಿದಾಯಕವಾದಂಥದ್ದು. ಬೇರೆಯವರು ಏನಾದರೂ ನಿಮ್ಮ ಬಗ್ಗೆ ಒಳ್ಳೆಯ ಮಾತನ್ನು ಹೇಳಿಬಿಟ್ರೆ, ನೀವು ಮಾಡ್ತಾ ಇರುವಂತಹ ಕೆಲಸವನ್ನು ಉತ್ತೇಜಿಸಿಬಿಟ್ರೆ ನಿಮಗೆ ತುಂಬ ಖುಷಿಯಾಗ್ತಕ್ಕಂಥದ್ದಾಗತ್ತೆ. ಸೂರ್ಯನಾರಾಯಣನನ್ನು ಪ್ರಾರ್ಥನೆ ಮಾಡಿ. ಆದಿದೇವ ನಮಸ್ತುಭ್ಯಂ ಪ್ರಸೀದ ಮಮ ಭಾಸ್ಕರ, ದಿವಾಕರ ನಮಸ್ತುಭ್ಯಂ ಪ್ರಭಾಕರ ನಮೋಸ್ತುತೆ ಎಂಬುದಾಗಿ ಪ್ರಾರ್ಥನೆ ಮಾಡಿ, ಶುಭವಾಗಿ. ಮಕರ ರಾಶಿ, ನಿಮ್ಮ ವ್ಯವಹಾರಕ್ಕೆ ಕುಟುಂಬದವರ ಸಹಕಾರ ಇದೆ ಅಂತ ಆದರೆ ನೀವು ಧೈರ್ಯದಿಂದ ವ್ಯವಹಾರವನ್ನು ನಡೆಸಬಹುದು, ಧೈರ್ಯದಿಂದ ಇರಬಹುದು ಅಂತ ಅರ್ಥ. ಸಂತೋಷದ ವಾತಾವರಣ ಇದ್ದರೂ ಕೂಡ ಆರೋಗ್ಯದ ವಿಷಯದಿಂದ ಅದು ಹಾಳಾಗಿಬಿಡುತ್ತೆ. ಅನಾರೋಗ್ಯ ಸಂತೋಷವನ್ನು ಕಿತ್ಕೊಂಡ್ಬಿಡುತ್ತೆ ಅನ್ನುವಂಥದ್ದು. ಪ್ರೀತಿ ಪಾತ್ರರ ಅನಗತ್ಯವಾದಂತಹ ಬೇಡಿಕೆಗಳನ್ನು ಯಾವ ಕಾರಣಕ್ಕೂ ಒಪ್ಪಿಕೊಳ್ಳಬೇಡಿ, ಅದು ನಿಮಗೆ ಮಾರಕವಾಗುತ್ತೆ. ಇದನ್ನು ಗಮನಿಸಲಿಲ್ಲ, ದಾಕ್ಷಿಣ್ಯಕ್ಕೊಳಗಾದ್ರಿ ತೊಂದರೆಯನ್ನು ಅನುಭವಿಸಬೇಕಾಗತ್ತೆ. ಸಂತಾನಾಪೇಕ್ಷಿಗಳಿಗೆ ಶುಭ ಸಮಯ, ಭಗವಂತನ ಅನುಗ್ರಹವಾಗ್ತಕ್ಕಂತಹ ವಿಚಾರ. ಆಸ್ಪತ್ರೆಗೋಸ್ಕರವಾಗಿ ಹಣವನ್ನು ಖರ್ಚು ಮಾಡಬೇಕಾಗತ್ತೆ. ಹಳೆಯ ನೋವು, ಅನಾರೋಗ್ಯ ಮತ್ತೆ ನಿಮ್ಮನ್ನು ಕಾಡುವ ಹಾಗೆ ಆಗಬಹುದು ಅಂತ ಅರ್ಥ. ಗೋಪಾಲಕೃಷ್ಣನನ್ನು ಉಪಾಸನೆ ಮಾಡಿ. ದೇವಕೀ ಸುತ ಗೋವಿಂದ ವಾಸುದೇವ ಜಗತ್ಪತೆ ದೇಹಿ ಮೇ ತನಯಂ ಕೃಷ್ಣ ತ್ವಾಮಹಂ ಶರಣಂ ಗತಃ ಎಂಬುದಾಗಿ 12 ಸಲ ಈ ಮಂತ್ರವನ್ನು ಪಠನೆ ಮಾಡಿ, ಶುಭವಾಗಿ. ಕುಂಭರಾಶಿ, ನಿಮ್ಮ ಪ್ರತಿಭೆಗೆ ತಕ್ಕ ಗೌರವ ಸಿಕ್ಕಬೇಕು ಅಂತಾದರೆ ಉತ್ಸುಕರಾಗಿರಬೇಕು, ಚಟುವಟಿಕೆಯಿಂದ ಇರಬೇಕು ಅಂತ ಅರ್ಥ. ಯೋಗ ಧ್ಯಾನದ ಮೊರೆ ಹೋಗಿ ಅದನ್ನು ಅನುಷ್ಠಾನದಲ್ಲಿ ಇಟ್ಟುಕೊಳ್ಳಿ ಎನ್ನುವಂಥದ್ದು. ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ಇರಲಿ. ಏಕಾಂಗಿತನ ಅಥವಾ ಒಂಟಿತನ ನಿಮ್ಮನ್ನು ಕಾಡಬಹುದು ಅನ್ನುವಂಥದ್ದು ಇಲ್ಲಿ ಗಮನಿಸಬೇಕಾಗತ್ತೆ. ಆಲಸ್ಯ ಅಥವಾ ಸೋಮಾರಿತನದಿಂದ ಹಲವಾರು ಅವಕಾಶಗಳಿಂದ ನೀವು ವಂಚಿತರಾಗ್ತೀರಿ. ಅದಕ್ಕೆ ಅವಕಾಶವನ್ನು ಮಾಡಿಕೊಡಬಾರ್ದು. ನಿಮಗೆ ಸಿಕ್ಕಬೇಕಾದಂತಹ ಉತ್ತಮವಾದಂತಹ ಅವಕಾಶ ನಿಮ್ಮ ಆಲಸ್ಯದಿಂದ ಬೇರೆಯವರ ಪಾಲಾಗ್ಬಿಡುತ್ತೆ. ಆ ಜಾಡ್ಯವನ್ನು ದೂರ ಮಾಡಿಕೊಳ್ಳಿ ಎನ್ನುವಂಥದ್ದು. ನಿಮ್ಮ
ಶರೀರದಲ್ಲಿ ಶಕ್ತಿಯನ್ನು ವೃದ್ಧಿಸ್ಕೊಳ್ಬೇಕು. ಅಂದರೆ ನಾನು ಕೆಲಸ ಮಾಡ್ತೀನಿ, ನನಗೆ ಆ ಶಕ್ತಿ ಇದೆ ಅನ್ನುವಂತಹ ಒಂದು ಮನೋಭಾವ ನಿಮ್ಮಲ್ಲಿ ಬೆಳಿಬೇಕು. ಆರೋಗ್ಯವಂತರಾಗಿರೋದಕ್ಕೆ ಒಂದು ಸರಿಯಾದಂತಹ ಸಾಧನ ಮಾರ್ಗವನ್ನು ನೀವು ಅನುಸರಿಸಬೇಕು ಅನ್ನುವಂಥದ್ದು. ದಕ್ಷಿಣಾಮೂರ್ತಿಯನ್ನು ಪ್ರಾರ್ಥನೆ ಮಾಡಿ, ಗುರವೇ ಸರ್ವಲೋಕಾನಾಂ ಭಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ ಎಂಬ ಮಂತ್ರವನ್ನು 28 ಸಲ ಪಠನ ಮಾಡಿ ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ಮನೆಯಲ್ಲಿ ಆಶ್ಚರ್ಯ ಅನ್ನುವ ರೀತಿಯಲ್ಲಿ ಯಾವುದೋ ಒಂದು ಘಟನೆ ನಡೆದು ಹೋಗ್ಬೋದು. ಅದು ಧನಾತ್ಮಕವಾದಂತಹ ಘಟನೆ ಆದಾಗ ನಿಮ್ಮ ಸಂತೋಷಕ್ಕೆ ಪಾರವೇ ಇರುವುದಿಲ್ಲ ಅಂತ ಹೇಳಬೇಕು. ಮಕ್ಕಳನ್ನು ಪ್ರೀತಿಯಿಂದ ಗೆಲ್ಲಬೇಕು ಅನ್ನುವ ಅಸ್ತ್ರ ನಿಮಗೆ ಗೊತ್ತಿರಬೇಕು. ನಿಮ್ಮ ಅಧಿಕಾರ ಸಿಟ್ಟು ಯಾವುದೂ ಕೂಡ ಕೆಲಸಕ್ಕೆ ಬರೋದಿಲ್ಲ, ಅದು ಜ್ಞಾಪಕ ಇರಲಿ. ಈ ದಿವಸ ಉತ್ತಮವಾಗಿದೆ, ಆದರೂ ಕೂಡ ತೃಪ್ತಿ ಅನ್ನುವಂಥದ್ದು ಕಡಿಮೆ. ಎಲ್ಲವೂ ಭಗವಂತನ ಅನುಗ್ರಹದಿಂದ ಸಿಕ್ಕತ್ತೆ, ಆದರೆ ತೃಪ್ತಿ ಇರೋದಿಲ್ಲ ಅನ್ನುವಂಥದ್ದು. ಹಣ ಹೆಚ್ಚು ಖರ್ಚಾದರೂ ಕೂಡ ಮತ್ತೆ ಸಂಗ್ರಹ ಆಗತ್ತೆ ಎನ್ನುವಂತಹ ಧೋರಣೆ. ಮಕ್ಕಳಿಂದ ಬೇಸರವನ್ನು ಅನುಭವಿಸ್ತೀರಿ. ಆಧ್ಯಾತ್ಮಿಕವಾಗಿ ಆಸಕ್ತಿ ಇದ್ದರೂ ಕೂಡ ಅದನ್ನು ರೂಢಿಸ್ಕೊಳ್ಬೇಕು, ಕಾರ್ಯರೂಪಕ್ಕೆ ತರಬೇಕು. ಕೇವಲ ಬಾಯಿ ಮಾತಿನಲ್ಲಿ ಹೇಳಿದರೆ ನನಗೆ ಆಸಕ್ತಿ ಇದೆ ಅಂತ ಪ್ರಯೋಜನಕ್ಕೆ ಬರದೇ ಇರುವಂಥದ್ದು. ಕುಲದೇವತಾ ಆರಾಧನೆ, ಕುಲದೇವತಾ ಪ್ರಾರ್ಥನೆ ಮಾಡಿ ಶುಭವಾಗಿ.